ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ತಾ ಇದೀವಮ್ಮ? ಕ್ರಿಸ್ಪಿ ಪೊಟೆಟೊ ರೋಲ್ಸ್ ಮಾಡ್ತಾ ಇದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು 1 ಬೌಲ್ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇದ್ರ ಬದಲು ನೀವು ಮೈದಾ ಹಿಟ್ಟು ಬೇಕಾದ್ರೂ ತಗೋಬಹುದು. 4 ಆಲೂಗಡ್ಡೆ, 2 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಚಿಲ್ಲಿ ಪೌಡರು, ಮತ್ತೆ ಅರ್ಧ ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, ಸ್ಟವ್ ಹಚ್ಕೊಂಡು ಕುಕ್ಕರ್ ಒಳಗಡೆ ನೀರ್ ಹಾಕಿದ್ದೀನಿ. ಇದಕ್ಕೆ ನಾನೇ ಆಲೂಗಡ್ಡೆ ಬೇಯಕ್ಕೆ ಇಟ್ಕೊಳ್ಳೋಣ. ಈಗ ಒಂದು 3 ವಿಸಲ್ ಹಾಕಿಸ್ಕೊಳ್ಳೋಣ. ನೋಡಿ, ಒಂದು ಬೌಲ್ ತಗೊಂಡು ಗೋಧಿ ಹಿಟ್ಟನ್ನ ಕಲ್ಸ್ಕೊಳ್ಳೋಣ ಚಪಾತಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಮತ್ತೆ ಒಂದ್ ಸ್ವಲ್ಪನೇ ನೀರ್ ಹಾಕೊಂಡು ಈ ತರ ಹದವಾಗಿ ಕಲ್ಸ್ಕೊಳ್ಳೋಣ. ನಾವು ಸೇಮ್ ಚಪಾತಿ ಕಲಿಸ್ತೀವಲ್ಲ ಅದಕ್ಕೆ ಕಲ್ಸ್ಕೊಳ್ಳೋಣ. ನೋಡಿ, ಈ ತರ ಚಪಾತಿ ಅದಕ್ಕೆ ಕಲ್ಸ್ಕೊಳ್ಳೋಣ. ನೋಡಿ, ನೀಟಾಗಿ ಸ್ವಲ್ಪ ಬಟ್ಲುಗೂ ಅಂಟ್ಕೊಂಡಂಗೆ ಈ ತರ ಕಲ್ಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೊಂಡು ಇನ್ ಸ್ವಲ್ಪ ಇದನ್ನ ಮೆತ್ಕೊಳ್ಳೋಣ. ಎಣ್ಣೆ ಹಾಕಿ ಒಂದ್ ಸ್ವಲ್ಪ ಮೆತ್ಕೊಂಡಿದೀನಿ. ನೋಡಿ, ಚಪಾತಿ ಹಿಟ್ಟಿನ ಅದಕ್ಕೆ ಬರ್ಬೇಕು. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು ತಪ್ಪತ್ ಬಿಡೋಣ. ನೋಡಿ, ವಿಸಲ್ ಹಾಕಿಸ್ಕೊಂಡಿದ್ದೆ ಒಂದು 3. ಈಗ ನೋಡಿ, ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ. ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕೊಳ್ಳೋಣ. ನೀವು ಸ್ವಲ್ಪ ತಣ್ಣೀರು ಹಾಕೊಳ್ಳಿ, ಬಿಸಿ ಇರುತ್ತೆ. ನೋಡಿ, ಈ ತರ ಚಿಪ್ಪೆ ಎಲ್ಲ ತಕೊಳ್ಳೋಣ. ನೋಡಿ, ಈ ತರ ಎಲ್ಲ ಬಿಡಿಸಿಟ್ಕೊಳ್ಳೋಣ. ಇದು ನೋಡಿ, ತುಂಬಾನೇ ಈಸಿ ರೆಸಿಪಿ, ಮತ್ತೆ ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ಈ ತರ ರೋಲ್ಸ್ ಎಲ್ಲ ಮಾಡ್ಕೊಟ್ರೆ. ಮತ್ತೆ ಮನೇಲಿರೋ ಒಂದು 4-5 ಐಟಮ್ಸ್ ಹಾಕಿದ್ರೆ ಸಾಕು, ನೀಟಾಗಿ ಬೇಗ ರೆಡಿ ಆಗುತ್ತೆ. ಬಿಡಿಸಿಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ನುಣ್ಣಕ್ಕೆ ಸ್ಮಾಶ್ ಮಾಡ್ಕೊಳ್ಳೋಣ. ನೋಡಿ, ಆಲೂಗಡ್ಡೆ ಎಲ್ಲ ನೀಟಾಗಿ ಸ್ಮಾಶ್ ಮಾಡ್ಕೊಂಡಿದೀವಿ. ಹಾಗೆ ಇದಕ್ಕೆ ಈರುಳ್ಳಿ ಸಣ್ಣ ಕಟ್ ಮಾಡ್ಕೋಬೇಕು. ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಮತ್ತೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದೆಲ್ಲ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರೆಡಿ ಆಯ್ತು, ಸೈಡ್ ಇಟ್ಕೊಳ್ಳೋಣ. ಎಷ್ಟೆಷ್ಟಪ್ಪ ಉಂಡೆ, ನನಗೆ ಚಪಾತಿ ಇಡ್ತಾರ ಇಷ್ಟಪ್ಪ ಉಂಡೆ ತಗೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ತರ ಮೆತ್ಕೊಂಡು ಮತ್ತೆ ಒಂದ್ ಸ್ವಲ್ಪ ಹಿಟ್ಟು ಹಾಕೊಂಡು ಮಣೆ ಮೇಲೆ ಒಂದ್ ಸ್ವಲ್ಪ ಚಪಾತಿ ಅದಕ್ಕೆ ಇದನ್ನ ಹರ್ಕೊಳ್ಳೋಣ. ನಾವು ಈಗ ಚಪಾತಿಗೆ ಹೆಂಗ್ ಹರ್ಕೋತೀವೋ ಆ ತರ ಹಿಂಗೆ ತೆಳ್ಳಕ್ಕೆ ಹರ್ಕೊಳ್ಳೋಣ, ರೌಂಡ್ ಆಗಿ. ಒಂದ್ ಸ್ವಲ್ಪ ಹಿಟ್ಟು ಹಾಕೊಂಡು ಹರ್ಕೊಳ್ಳಿ. ಚಪಾತಿ ಹರ್ಕೊಂಡಿದ್ದೀನಿ. ಈಗ ಇದೊಂದು 3 ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಓಪನ್ ಆಗಿತ್ತು. ಈಗ ಇದು ಸ್ಟೆಪ್ಪಿಂಗ್ ಇದೆಯಲ್ಲ, ಇದನ್ನ ಸ್ವಲ್ಪ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಈ ತರ ಉದ್ದ ನೋಡಿ, ಈ ತರ ಕೈಯಲ್ಲೇನೆ ಈ ತರ ಉದ್ದ ಮಾಡ್ಕೊಳ್ಳೋಣ. ಇದನ್ನ ನೋಡಿ, ಈ ತರ ಇಟ್ಕೊಂಡು ಈ ತರ ರೋಲ್ ಆಗಿ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ, ರೆಡಿ ಆಯ್ತು. ಮತ್ತೆ ನಾವು ಉಳ್ದವಕ್ಕೂ ಇದೇ ತರ ಮಾಡ್ಕೊಳ್ಳೋಣ. ನೋಡಿ, ಈ ತರ ನೀಟಾಗಿ ಸುತ್ಕೊಳ್ಳೋಣ. ನೋಡಿ, ಈ ತರ ರೋಲ್ ಮಾಡಿ ಈ ತರ ಇಟ್ಕೊಳ್ಳೋಣ. ನೋಡಿ, ರೋಲ್ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಇವಾಗ ಇದನ್ನ ನೋಡಿ, ಈ ತರ ಒಂದೊಂದನ್ನೇ ಎಣ್ಣೆ ಒಳಗಡೆ ಹಾಕೊಳ್ಳೋಣ. ಎಣ್ಣೆ ಕಾಯ್ದಿರುವಾಗ ಹಾಕಿ.
ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಈ ತರ ಬ್ರೌನ್ ಕಲರ್ ಬರೋ ತರ ಬೇಯಿಸ್ಕೋಬೇಕು ನೀಟಾಗಿ, ಅವಾಗ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನಾನು ನೀಟಾಗಿ ಬೇಯಿಸ್ಕೊಂಡು ಇನ್ನೊಂದು ರೌಂಡು ಪ್ಲೇಟ್ಗೆ ಹಾಕೊಳ್ಳೋಣ. ನೀಟಾಗಿ ಬೆಂದಿದೆ. ಈಗ ಇದನ್ನ ಜಾಗದಾಗ ಹಾಕೊಳ್ಳೋಣ. ನೀಟಾಗಿ ಇದಕ್ಕೆ ಹಾಕಿದ್ರೆ ಎಣ್ಣೆ ಎಲ್ಲ ಸುರ್ಕೊಳ್ಳುತ್ತೆ. ಇದೆಲ್ಲ ನೀಟಾಗಿ ಎಣ್ಣೆ ಸುರ್ಕೊಂಡಿದೆ. ಈಗ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಕ್ರಿಸ್ಪಿಯಾಗಿರೋ ಪೊಟೊಟೊ ರೋಲ್ಸ್ ರೆಡಿ ಆಗಿದೆ.